ನೀಟ್ 2026ರಲ್ಲಿ ನೀವೆಲ್ಲರೂ ಚೆಕ್ ಮಾಡ್ಕೊಂಡಿರ್ತೀರಾ ಎಷ್ಟು ಮಾರ್ಕ್ಸ್ ಬರಬಹುದು ಎಂಬುದನ್ನ, ಆ ಒಂದು ಮಾರ್ಕ್ಸ್ಗೆ ಎಷ್ಟು ರ್ಯಾಂಕ್ ಬರಬಹುದು ಎಂಬುದನ್ನ ಈ ಒಂದು ವಿಡಿಯೋದಲ್ಲಿ ನಾನು ಪರಿಪೂರ್ಣವಾಗಿ ಎಕ್ಸ್ಪ್ಲೇನ್ ಮಾಡಲಿದ್ದೇನೆ. ಇದು ಕೇವಲ ಗೆಸ್ ಆಗಿರುತ್ತದೆ, ಪರಿಪೂರ್ಣವಾಗಿ ಎಜುಕೇಶನಲ್ ಒಂದು ಗೆಸಸ್ ಆಗಿರುತ್ತದೆ ಅಷ್ಟೇ. ನಾವು ಈ ಒಂದು ವಿಡಿಯೋನ ಮಾಡೋದಕ್ಕಿಂತ ಮುಂಚೆ ಪ್ರೀವಿಯಸ್ ಇಯರ್ ನಲ್ಲಿ ಯಾವ ರೀತಿಯ ಒಂದು ಟ್ರೆಂಡ್ ಹೋಗಿತ್ತು, ಅದೇ ರೀತಿಯ ಟ್ರೆಂಡ್ ಗಳನ್ನ ಫಾಲೋ ಮಾಡಿಕೊಂಡು ಈ ವರ್ಷದ ಕ್ವಶನ್ ಪೇಪರ್ ಯಾವ ರೀತಿ ಇತ್ತು, ಎಲ್ಲ ಫ್ಯಾಕ್ಟರ್ಸ್ ಗಳನ್ನ ಕನ್ಸಿಡರ್ ಮಾಡಿಕೊಂಡು ಬಹಳಷ್ಟು ಯೋಚನೆ ಮಾಡಿ ಈ ಒಂದು ರ್ಯಾಂಕ್ ವರ್ಸಸ್ ಮಾರ್ಕ್ಸ್ ಅನ್ನ ರೆಡಿ ಮಾಡಿರ್ತೇನೆ. ನಾನು ಕನ್ಸಿಡರ್ ಮಾಡಿದ್ದು ಮೊದಲನೇ ಪಾಯಿಂಟ್ ಏನೆಂದರೆ 2024ರಲ್ಲಿ ಯಾವ ರೀತಿಯ ಕ್ವಶನ್ ಪೇಪರ್ ಇತ್ತು, 2025ರಲ್ಲಿ ಯಾವ ರೀತಿಯ ಕ್ವಶನ್ ಪೇಪರ್ ಇತ್ತು, ಆ ಒಂದು ಕ್ವಶನ್ ಪೇಪರ್ಗೆ ಎಷ್ಟು ರ್ಯಾಂಕಿಗೆ ಕಟ್ ಆಫ್ ನಿಂತ್ಕೊಂಡಿತ್ತು, ಆ ಎಲ್ಲ ಫ್ಯಾಕ್ಟರ್ಸ್ಗಳನ್ನು ಕನ್ಸಿಡರ್ ಮಾಡಿಕೊಂಡು ಈ ವರ್ಷದ ಮಾಡರೇಟ್ ಲೆವೆಲ್ನ ಕ್ವಶನ್ ಪೇಪರ್ಗೆ ಎಷ್ಟು ಒಂದು ಕಟ್ ಆಫ್ ನಿಲ್ಬೋದು ಎಂಬುದನ್ನು ನಾನು ಗೆಸಸ್ಸನ್ನು ಆಲ್ರೆಡಿ ಮಾಡಿ ನಿಮಗೆ ತಿಳಿಸಿದ್ದೆ. ನಾನು ಮಾಡಿರುವಂತಹ ಕೊನೆ 2 ವಿಡಿಯೋಗಳನ್ನು ನೀವು ನೋಡಿರಬೇಕು. ಆ ವಿಡಿಯೋಗಳಲ್ಲಿ ಕಮೆಂಟ್ ಸೆಕ್ಷನಲ್ಲಿ ಒಂದು ಸಲ ಚೆಕ್ ಮಾಡಿ. ಆ ಒಂದು ಕಮೆಂಟ್ ಸೆಕ್ಷನಲ್ಲಿ ಯಾವ ರೇಂಜಲ್ಲಿ ನಮ್ಮ ಕರ್ನಾಟಕದ ವಿದ್ಯಾರ್ಥಿಗಳಿದ್ದಾರೆ ಅಂದರೆ 500ರಿಂದ ಹಿಡ್ಕೊಂಡು 550ರವರೆಗೆ ಬಹಳಷ್ಟು ಜನಸಾಂದ್ರತೆ ಆ ಒಂದು ರೇಂಜಲ್ಲಿ ಇದೆ ನಮ್ಮ ಕರ್ನಾಟಕದಲ್ಲಿ. ಕೇವಲ ಒಂದು ಕಮೆಂಟ್ ಬಾಕ್ಸಲ್ಲಿ ನೀವು ಇಷ್ಟೊಂದು ಜನಸಾಂದ್ರತೆಯನ್ನು ನೋಡ್ಬೋದು ಅಂದರೆ ನೀವು ಗೆಸ್ ಮಾಡಿ ಕರ್ನಾಟಕದಲ್ಲಿ ಎಷ್ಟು ಜನ 500ರಿಂದ 550ರ ರೇಂಜಲ್ಲಿ ಇದ್ದಾರೆ ಅಂತ. ಅದನ್ನೆಲ್ಲವನ್ನ ಸೈಡ್ ಇಡೋಣ, ಇವತ್ತಿನ ವಿಚಾರಕ್ಕೆ ಬರೋಣ. ಆ ವಿಚಾರ ಏನೆಂದರೆ, ಇವತ್ತಿನ ಮುಖ್ಯವಾದಂಥ ವಿಚಾರ ಏನೆಂದರೆ ಈ ವರ್ಷದ ರ್ಯಾಂಕ್ ವರ್ಸಸ್ ಮಾರ್ಕ್ಸ್ ಯಾವ ರೀತಿ ಇರಲಿದೆ ಎಂಬುದು. ಹೌದು, ಬನ್ನಿ ಈಗ ನೋಡ್ಕೊಂಡು ಹೋಗೋಣ. ಲಾಸ್ಟ್ ಇಯರ್ ಕ್ವಶನ್ ಪೇಪರ್ ಟಫ್ ಆಗಿರೋದ್ರಿಂದ ಒಂದು 700ರ ಒಳಗಡೆ ಫಸ್ಟ್ ರ್ಯಾಂಕ್ ಬಂದಿತ್ತು. ಈ ವರ್ಷ ಎಷ್ಟು ಬರ್ತದೆ ಅಂದರೆ 700ರನ್ನ ಕ್ರಾಸ್ ಮಾಡ್ತದೆ. 715ರಿಂದ ಒಂದು 710ರಿಂದ 715ರವರೆಗೆ ಫಸ್ಟ್ ರ್ಯಾಂಕ್ ಬರ್ಬೋದು ಅಂತ ನನ್ನ ಭರವಸೆ ಇದೆ. ಯಾಕಂದರೆ ಈ ವರ್ಷದ ಕ್ವಶನ್ ಪೇಪರ್ ಅಷ್ಟೊಂದು ಟಫ್ ಆಗೂ ಇರಲಿಲ್ಲ, ಹಾಗೆ ಅಷ್ಟೊಂದು ಈಸಿಯಾಗೂ ಇರಲಿಲ್ಲ. ಅಂದರೆ 720ಕ್ಕೆ 720ಅನ್ನು ತೆಗೆಯುವಷ್ಟು ಈಸಿಯಾಗೂ ಕೂಡ ಇರಲಿಲ್ಲ. ಅಂದರೆ ನೀವು ಗೆಸ್ ಮಾಡ್ಬೋದು 700ರಿಂದ 715ರವರೆಗೆ ಫಸ್ಟ್ ರ್ಯಾಂಕ್ ಈ ವರ್ಷ ಬರುವಂಥ ಚಾನ್ಸಸ್ ಇರ್ತದೆ. ತದನಂತರ ನೀವು ಆಲ್ ಇಂಡಿಯಾದಲ್ಲಿ ಕನ್ಸಿಡರ್ ಮಾಡಿದ್ರೆ ಅಲೆನ್, ಆಕಾಶ್ ಇಂತಹ ಟಾಪ್ ಲೆವೆಲ್ ಕಾಲೇಜ್ಗಳು ಮತ್ತು PW ಈ ರೀತಿಯ ಕಾಲೇಜ್ಗಳಲ್ಲಿ ಅನೇಕ ಜನರು 695ರಿಂದ 700ರವರೆಗೆ ಬಂದಿರ್ತಾರೆ. ಅವರೆಲ್ಲರೂ ಕೂಡ 100 ಜನ ಇದ್ದರೆ ಅಟ್ಲೀಸ್ಟ್ ಒಂದು 100 ಜನ ಅಂತ ನಾನು ಭಾವಿಸಿದ್ದೇನೆ. ಅಂದರೆ 695ರಿಂದ 700, 705ರವರೆಗೆ ಒಂದು 100 ಜನ ಇರ್ಬೋದು ಅಂತ ನಾನು ಭಾವಿಸಿದ್ದೇನೆ. ಅದೇ ರೀತಿಯಲ್ಲಿ 670ರಿಂದ 680ರವರೆಗೆ ಈ ಒಂದು ರೇಂಜಲ್ಲಿ 1000 ಜನ ಇದ್ದಾರೆ. ತದನಂತರ ನಾನು 2-3 ಕಾಲೇಜ್ಗಳಲ್ಲಿ ಕೇಳಿದ ಹಾಗೆ ಆ ಒಂದು ಕಾಲೇಜ್ನಲ್ಲಿ 670ರಿಂದ 680ರವರೆಗೆ ಒಂದು 2-3 ಜನ, ನನಗೆ ಗೊತ್ತಿರೋ ಪ್ರಕಾರ ಆ ಒಂದು ಕಾಲೇಜ್ನಲ್ಲಿ 670ರಿಂದ 680ರವರೆಗೆ 2-3 ಜನಕ್ಕೆ ಬರ್ಬೋದು ಅಂತ ಗೆಸ್ ಮಾಡ್ತಾ ಇದ್ದಾರೆ. ಅದು ಕೂಡ ನಮ್ಮ ಕರ್ನಾಟಕದ 2 ಕಾಲೇಜ್ಗಳನ್ನು ನಾನು ಕೇಳಿದೆ. ಅಂದರೆ ಈ ಒಂದು ರೇಂಜಲ್ಲಿ ಒಂದು ಆಲ್ಮೋಸ್ಟ್ ಇಂಡಿಯಾದಲ್ಲಿ 1000 ಜನ ಆದರೂ ಇದ್ದೇ ಇರ್ತಾರೆ ಅಂತ ನನ್ನ ಭರವಸೆ ಇದೆ. ಅಂದರೆ 670ರಿಂದ 680ರವರೆಗೆ ರ್ಯಾಂಕ್ ಎಷ್ಟು ಬರ್ಬೋದು ಅಂದರೆ 1000 ರ್ಯಾಂಕ್ ಬರ್ಬೋದು ಅಂತ ನನ್ನ ಭರವಸೆ ಇದೆ. ಇನ್ನೊಂದು ಬಾರಿ ಹೇಳ್ತಾ ಇದ್ದೇನೆ, ಇದು ಕೇವಲ ಎಜುಕೇಷನಲ್ ಗೆಸಸ್ ಆಗಿರುತ್ತದೆ. ಇದು ಪರಿಪೂರ್ಣವಾಗಿ ಸತ್ಯವಾಗಿರಬಹುದು, ಸತ್ಯವಾಗಿರದೇನೂ ಇರಬಹುದು. ಇನ್ನು ಮುಂದೆಗಡೆ ಹೋದಂಗೆ ಸ್ವಲ್ಪ ಕಾನ್ಸಂಟ್ರೇಷನ್ ಜಾಸ್ತಿ ಆಗ್ತಾ ಹೋಗ್ತದೆ, ಜನಸಾಂದ್ರತೆ ಜಾಸ್ತಿ ಆಗ್ತಾ ಹೋಗ್ತದೆ. ಅಂದರೆ ನೀವು ನೋಡ್ಬೋದು 640ರಿಂದ 610ರವರೆಗೆ ಒಂದು 20,000ರವರೆಗೆ ರ್ಯಾಂಕ್ ಬರ್ಬೋದು ಅಂತ ನನಗನ್ನಿಸ್ತದೆ. ಯಾಕಂದರೆ ಈ ಒಂದು ಕ್ವಶನ್ ಪೇಪರ್ ಇತ್ತಲ್ಲ, ಫಿಸಿಕ್ಸಲ್ಲಿ ಸ್ವಲ್ಪ ಟಫ್ ಲೆವೆಲ್ ಜಾಸ್ತಿ ಇದ್ದದ್ರಿಂದ ಇದಕ್ಕಿಂತ ಜಾಸ್ತಿ ತೆಗೆಯೋದಕ್ಕೆ ಸ್ವಲ್ಪ ಕಷ್ಟ ಆಗಿರ್ತದೆ ವಿದ್ಯಾರ್ಥಿಗಳಿಗೆ. ಆದ್ದರಿಂದ ಇದೇ ಒಂದು ರೇಂಜಲ್ಲಿ ಭಾಳ ವಿದ್ಯಾರ್ಥಿಗಳನ್ನು ನಾವು ಕಾಣ್ಬೋದಾಗಿರುತ್ತದೆ. 20,000ರವರೆಗೆ ಈ ಒಂದು ರ್ಯಾಂಕ್ ರೇಂಜಲ್ಲಿ ಭಾಳಷ್ಟು ಜನ ಇರ್ತಾರೆ. 20,000ರವರೆಗೆ ಈ ಒಂದು ರ್ಯಾಂಕ್ ರೇಂಜಲ್ಲಿ ಬರ್ಬೋದು ಅಂತ ನನಗೆ ಅನಿಸ್ತದೆ. ಅಂದರೆ 610, 650ರ ತನಕ ತೆಗೆದ್ರೂ ಕೂಡ ನಿಮ್ಮ ರ್ಯಾಂಕು ಆಲ್ಮೋಸ್ಟ್ ಆಗಿ 20,000ದ ಒಳಗಡೆ ಬರುವಂಥ ಸಾಧ್ಯತೆ ಈ ವರ್ಷ ಎದ್ದು ಕಾಣಿಸ್ತಾ ಇದೆ. ಹಾಗೆ ಮುಂದೆ ನೋಡ್ಬೋದು ಈ ಒಂದು ರೇಂಜ್ ಇದೆಯಲ್ಲ ನೋಡಿ, ಈಗ ಇನ್ನು ಮುಂದೆ ಹೇಳುವಂಥದ್ದು ಬಹಳಷ್ಟು ನಮ್ಮ ಕರ್ನಾಟಕದ ವಿದ್ಯಾರ್ಥಿಗಳ ಪಾಲಿಗೆ ಬಹಳಷ್ಟು ವ್ಯಾಲ್ಯೂಯೇಬಲ್ ಆಗಿರುವಂತಹ ಇನ್ಫಾರ್ಮೇಷನ್ ಆಗಿರ್ತದೆ. ಆದ್ದರಿಂದ ಗಮನ ಇಟ್ಕೊಂಡು ಕೇಳಿ. ಇಲ್ಲಿ 600ರವರೆಗೆ ಅಂದರೆ 500ರಿಂದ ಹಿಡ್ಕೊಂಡು 600ರವರೆಗೆ ನಮ್ಮ ಕರ್ನಾಟಕದಲ್ಲಿ ಭಾಳಷ್ಟು ವಿದ್ಯಾರ್ಥಿಗಳು ಈ ಒಂದು ರೇಂಜಲ್ಲೇ ಇದ್ದಾರೆ. ಈ ಒಂದು ರೇಂಜಲ್ಲಿ ನಮಗೆ ಭಾಳಷ್ಟು 1 ಮಾರ್ಕ್ಸಿಂದ ಕೂಡ ಭಾಳಷ್ಟು ಏರುಪೇರು ನಮಗೆ ಕಾಣಿಸ್ತದೆ. ನಿಮ್ಮ ಮಾರ್ಕ್ಸ್ ಏನಾದರೂ 595ರಿಂದ 605ರವರೆಗೆ ಬರ್ತಾ ಇದ್ದರೆ 30,000ದ ಒಳಗಡೆ ರ್ಯಾಂಕ್ ಬರ್ಬೋದು. ಅದೇ ರೀತಿಯಲ್ಲಿ 575ರಿಂದ 585ರವರೆಗೆ ಬಂದರೆ 40,000 ಡಿಫ್ರೆನ್ಸ್ ಬರ್ಬೋದು. ಅಂದರೆ ಇಲ್ಲಿ ನಾವು ಗಮನಿಸಿ, ಕೇವಲ ಒಂದು 10 ಮಾರ್ಕ್ಸ್ಗಳಿಗೆ ಎಷ್ಟೊಂದು ಡಿಫ್ರೆನ್ಸ್ ಬರ್ತಾ ಇದೆ, 10,000ದಷ್ಟು ಡಿಫ್ರೆನ್ಸ್ ಬರ್ತಾ ಇದೆ. ಇದು ನಾನು ಪ್ರೀವಿಯಸ್ ಇಯರ್ನು ಇದೇ ಥರ ನೋಡಿದ್ದೆ. ಈ ವರ್ಷವೂ ಕೂಡ ಅದೇ ಥರ ಆಗುವಂಥ ಸಾಧ್ಯತೆ ಇದೆ. ಅದೇ ರೀತಿಯಲ್ಲಿ 560ರಿಂದ 575ರವರೆಗೆ ಬರ್ತಾ ಇದ್ದರೆ 50,000ದ ರೇಂಜಲ್ಲಿ ಬರಬಹುದು ಅಂತ ನನ್ನ ಅನಿಸಿಕೆ ಇದೆ. ನಾನು ಇದೇ ಕಾರಣಕ್ಕಾಗಿ ಹೇಳ್ತಾ ಇದ್ದೆ, ಯಾಕೆ ನಮ್ಮ ಕರ್ನಾಟಕದಲ್ಲಿ 550ರವರೆಗೆ ಕಟ್ ಆಫ್ ನಿಲ್ಬೋದು ಈ ವರ್ಷ ಅಂತ ನಾನು ಯಾಕೆ ಹೇಳ್ತಾ ಇದ್ದೆ ಅಂದರೆ, ನಾನು ಈ ಒಂದು ಅಜಂಪ್ಷನ್ನ ಮಾಡಿದ್ದೆ. ಈ ವರ್ಷದ ಪೇಪರ್ ಮಾಡರೇಟ್ ಆಗಿತ್ತು. ಅಂದರೆ 560ಕ್ಕೆ 575ಕ್ಕೆ ಒಂದು 50,000 ರ್ಯಾಂಕ್ ಬಂದರೆ ನಮ್ಮ ಕರ್ನಾಟಕದಲ್ಲಿ 70,000 ಇದ್ದರೆ ಈ ಒಂದು ಜನರಲ್ ಕ್ಯಾಟಗರಿಯಲ್ಲಿ ಸೀಟ್ ಸಿಗ್ತದೆ. 70,000 ಇರಬೇಕಂದ್ರೆ ಮಿನಿಮಮ್ ಅವರಿಗೆ ಮಾರ್ಕ್ಸ್ ಎಷ್ಟು ಬರಬೇಕಂತ ನಾನು ಗೆಸ್ ಮಾಡಿದ್ದೆ. ಅಂದರೆ 550 ಬರಬೇಕು, 540ರ ರೇಂಜಲ್ಲಿ ಬರಬೇಕು ಅಂತ ನಾನು ಗೆಸ್ ಮಾಡಿದ್ದೆ. ಅದೇ ರೀತಿಯಲ್ಲಿ ನಾನು ಈ ಒಂದು ಗೆಸಸ್ಸನ್ನು ಮಾಡಿದ್ದೇನೆ ರ್ಯಾಂಕ್ ವರ್ಸಸ್ ಮಾರ್ಕ್ಸ್.
ಹಾಗೆ ಇಲ್ಲಿ ಗಮನಿಸಬಹುದು ಈ ಒಂದು ರೇಂಜಲ್ಲಿ ನೋಡಿ ಕೇವಲ ಒಂದು 10 ಮಾರ್ಕ್ಸಿಗೆ ಎಷ್ಟೊಂದು ಡಿಫರೆನ್ಸ್ ಆಗ್ತಾ ಇದೆ. 60,000 ಬರ್ಬೋದು, ಅಂದರೆ 545ರಿಂದ 555ಕ್ಕೆ ಬಂದರೆ 60,000ದಿಂದ 70,000 ರೇಂಜಲ್ಲಿ ಬರೋದ್ರಿಂದ ನಮ್ಮ ಕರ್ನಾಟಕದ ಕಟ್ ಆಫ್ ಈ ಒಂದು ರೇಂಜಲ್ಲಿ ನಿಂತುಕೊಳ್ಬೋದು ಅಂತ ನಾನು ಹೇಳ್ತಾ ಇರೋದು. ಜನರಲ್ ಕ್ಯಾಟಗರಿದು 545ರಿಂದ 555ರವರೆಗೆ ಬರ್ತಾ ಇದ್ರೆ ಈ ಒಂದು ಕರ್ನಾಟಕದಲ್ಲಿ ಸೇಫ್ ಸ್ಕೋರ್ ಅಂತ ಹೇಳ್ಬೋದು. ಸೇಫ್ ಸ್ಕೋರ್ ಅಂದ್ರೇನು, ಬಾರ್ಡರ್ ಲೈನಲ್ಲಿ ಇದ್ದೀರಿ ಅನ್ನಂಗೆ ಜನರಲ್ ಕ್ಯಾಟಗರಿಯವರು. ಉಳಿದ ಕ್ಯಾಟಗರಿಗಳು ಸೇಫ್ ಕ್ಯಾಟಗರಿಯಲ್ಲಿ ಇದ್ದೀರಿ, ಸೇಫ್ ಒಂದು ರ್ಯಾಂಕಲ್ಲಿ ಇದ್ದೀರಿ ಅಂತ ಅಂದಂಗೆ. ಅದೇ ರೀತಿಯಲ್ಲಿ 525ರಿಂದ 535ರವರೆಗೆ 80,000 ಒಳಗಡೆ ರ್ಯಾಂಕ್ ಬರ್ಬೋದು ಅಂತ ನನಗೆ ಅನಿಸ್ತಾ ಇದೆ. ಈ ಒಂದೇ ಟ್ರೆಂಡ್ ಇದೆ ಅಲ್ಲ, ಈ ಟ್ರೆಂಡನ್ನು ನಾನು ಸುಮ್ಮನೆ ಒಂದು ಗೆಸಸನ್ನು 10,000 ಡಿಫ್ರೆನ್ಸ್ ಹಾಕಿ ನಾನು ಮಾಡಿದ್ದಲ್ಲ. ಈ ಒಂದು ಟ್ರೆಂಡನ್ನು ನಾನು ಲಾಸ್ಟ್ ಇಯರ್ದು ಗಮನಿಸಿ ಆ ಒಂದು ಟ್ರೆಂಡ್ ಯಾವ ಥರ ಇತ್ತು ಅದರ ಪ್ರಕಾರ ನಾನು ಈ ಒಂದು ಟ್ರೆಂಡನ್ನು ಒಂದು ಅರೇಂಜ್ ಮಾಡಿದ್ದೇನೆ. ಅದೇ ರೀತಿಯಲ್ಲಿ ಮುಂದಿನದು ಗಮನಿಸಿ, ಈ ಒಂದು ರೇಂಜಲ್ಲಿ ಭಾಳ ವಿದ್ಯಾರ್ಥಿಗಳು ನಮ್ಮ ಕರ್ನಾಟಕದಲ್ಲಿ ಕಾಣಿಸ್ತಿರ್ತಾರೆ. ಆದ್ದರಿಂದ ಹೇಳ್ತಾ ಇರೋದು ಪ್ರತಿಯೊಂದು 10 ಮಾರ್ಕ್ಸ್ಗಳಿಗೆ 10,000ದಷ್ಟು ಡಿಫರೆನ್ಸ್ ನಮಗೆ ಕಾಣಿಸ್ತಾ ಇದೆ. 510ರಿಂದ 525ರವರೆಗೆ 90,000 ಒಂದು ರ್ಯಾಂಕ್ ಡಿಫರೆನ್ಸ್ ಬರ್ಬೋದು. ಇಲ್ಲಿ ಮುಂದೆ ನೋಡಿ 680 ಏನಾದರೂ ಬಂದರೆ 1,20,000ವರೆಗೆ ಬರ್ಬೋದು ಅಂತ ನನ್ನ ಅನಿಸಿಕೆ ಇದೆ. ಅಂದರೆ ನಮ್ಮ ಕರ್ನಾಟಕದಲ್ಲಿ 1,20,000ಕ್ಕೆ ಲಾಸ್ಟ್ ಇಯರು 12 ಲಕ್ಷದ ಫೀಸ್ಗೆ ಕಟ್ ಆಫ್ ನಿಂತ್ಕೊಂಡಿತ್ತು ಸೆಕೆಂಡ್ ರೌಂಡಲ್ಲಿ. ನಿಮ್ಗೆ ಗೊತ್ತಿರಬೇಕು, 1,20,000 ಏನಾದರೂ ನಿಮ್ಮ ರ್ಯಾಂಕ್ ಬರ್ತಾ ಇದ್ದರೆ ಈ ಒಂದು ರೇಂಜಲ್ಲಿ ಇದ್ದರೆ ನಿಮಗೆ 12 ಲಕ್ಷದ ಒಂದು ಕಟ್ ಆಫ್ ರೇಂಜಲ್ಲಿ ಇದೆ ಅಂದಂಗೆ. ನಿಮಗೆ 12 ಲಕ್ಷದ ಸೀಟ್ ಸಿಗುವಂಥ ಚಾನ್ಸಸ್ಸು ಇಷ್ಟು ಮಾರ್ಕ್ಸನ್ನು ತೆಗೆದುಕೊಂಡ್ರೆ ಸಿಗುವಂಥ ಚಾನ್ಸಸ್ ಇರ್ತದೆ. ಲಾಸ್ಟ್ ಇಯರ್ ಈ GMP ಸೀಟ್ಗಳು ಅಥವಾ 12 ಲಕ್ಷದ ಸೀಟ್ಗಳಿದಾವಲ್ಲ, ಇದಕ್ಕೆ ಕಟ್ ಆಫ್ ಆಲ್ಮೋಸ್ಟ್ ಆಗಿ 1,30,000ವರೆಗೆ ನಿಂತ್ಕೊಂಡಿತ್ತು. ಅದು ಕೂಡ ಮಾಪಪ್ ರೌಂಡಲ್ಲಿ. ಈ ಒಂದು ಸೆಕೆಂಡ್ ರೌಂಡಲ್ಲಿ 1,25,000ವರೆಗೆ ನಿಂತ್ಕೊಂಡಿತ್ತು. ಇನ್ನು ಮುಂದಿನ ಹೇಳುವಂತಹ ಮಾರ್ಕ್ಸ್ಗಳಿದಾವಲ್ಲ, ಮಾರ್ಕ್ಸ್ ವರ್ಸಸ್ ರ್ಯಾಂಕ್ ಇದಾವಲ್ಲ, ಇದು SC ಮತ್ತು ST ಕ್ಯಾಟಗರಿಯವರಿಗೆ ಭಾಳಷ್ಟು ಇಂಪಾರ್ಟೆಂಟ್ ಆಗಿರುವಂತಹ ಮಾರ್ಕ್ಸ್ ರೇಂಜ್ ಇದೆ. ಈ ಮಾರ್ಕ್ಸ್ ರೇಂಜಲ್ಲಿ ಬರುವಂಥವರು SC ಮತ್ತು ST ಕ್ಯಾಟಗರಿ ಆಗಿದ್ದರೆ ಅವರಿಗೆ ಗೌರ್ಮೆಂಟ್ ಸೀಟ್ ಅಥವಾ ಪ್ರೈವೇಟ್ ಸೀಟ್ ಸಿಗುವಂಥ ಚಾನ್ಸಸ್ ಇರ್ತದೆ. ಅಂದರೆ ನಿಮ್ಮ ರ್ಯಾಂಕ್ ಏನಾದರೂ ಮಾರ್ಕ್ಸ್ ಏನಾದರೂ 405ರಿಂದ 420ರವರೆಗೆ ಬರ್ತಾ ಇದ್ದರೆ 2 ಲಕ್ಷದ ಒಳಗಡೆ ಬರ್ತದೆ. ಅಂದರೆ ನಿಮಗೆ ಗ್ಯಾರಂಟಿಯಾಗಿ ಒಂದು ಸೀಟ್ ಸಿಗುವಂಥ ಚಾನ್ಸಸ್ ಇರ್ತದೆ ಅಂತ ನನ್ನ ಅನಿಸಿಕೆ ಇದೆ. ಈ ವರ್ಷ 405ಕ್ಕೆ ನಿಂತ್ಕೊಳ್ಬೋದು. ಲಾಸ್ಟ್ ಇಯರ್ ಈ ಒಂದು ಮಾರ್ಕ್ಸು 350, 360ರವರೆಗೆ ನಿಂತ್ಕೊಂಡಿತ್ತು. ಬಟ್ ಈ ವರ್ಷ 405ರವರೆಗೆ ನಿಮ್ಮ ಒಂದು ಕ್ಯಾಟಗರಿ ಕಟ್ ಆಫ್ ನಿಂತ್ಕೊಳ್ಬೋದು ಅಂತ ನನ್ನ ಅನಿಸಿಕೆ ಇದೆ. 400ರವರೆಗೆ ಈ ಒಂದು ಕಟ್ ಆಫ್ ನಿಂತ್ಕೊಳ್ಬೋದು SC ಮತ್ತು ST ಕ್ಯಾಟಗರಿಗಳಲ್ಲಿ. 400 ಒಳಗಡೆ ಬಂದರೂ ಕೂಡ ಹೇಳಲಿಕ್ಕಾಗಲ್ಲ. ಬಟ್ ಏನಾಗುತ್ತೆ ಅನ್ನೋದು ನಮಗೂ ಕೂಡ ಗೆಸ್ ಮಾಡೋಕ್ಕಾಗಲ್ಲ. ಕೇವಲ ನಾವು ಎಜುಕೇಷನಲ್ ಗೆಸಸನ್ನು ಮಾಡ್ತಾ ಇರೋದು ಪ್ರೀವಿಯಸ್ ಇಯರ್ನ ಟ್ರೆಂಡ್ನ ಪ್ರಕಾರ. ನಮ್ಮ ಕರ್ನಾಟಕದಲ್ಲಿ ಕೊನೆಯದಾಗಿ 3 ಲಕ್ಷದವರೆಗೆ ಬರುವಂಥ ಸಾಧ್ಯತೆ ಈ ಒಂದು ಗೌರ್ಮೆಂಟ್ ಸೀಟಲ್ಲಿ ಇರ್ತದೆ. ಅಂದರೆ 3 ಲಕ್ಷ ಯಾರಿಗೆ ಬರುತ್ತಂದರೆ SC ಮತ್ತು ಹೈದರಾಬಾದ್ ಕರ್ನಾಟಕ ಕನ್ನಡ ಮೀಡಿಯಂ ಎಲ್ಲ ಇದ್ದರೆ, ರಿಸರ್ವೇಷನ್ ಇದ್ದರೆ ಈ ಒಂದು 3 ಲಕ್ಷದವರೆಗೆ ಕಟ್ ಆಫ್ ಹೋಗುವಂಥ ಸಾಧ್ಯತೆ ಇರ್ತದೆ. ಪ್ರೀವಿಯಸ್ ಇಯರ್ನಲ್ಲಿ ಒಂದು SC ಕ್ಯಾಟಗರಿ ಮತ್ತು ಕನ್ನಡ ಮೀಡಿಯಂ ಮತ್ತು ಹೈದರಾಬಾದ್ ಕರ್ನಾಟಕ 3 ಇದ್ದವರಿಗೆ 3 ಲಕ್ಷದವರೆಗೆ ಕಟ್ ಆಫ್ ಹೋಗಿತ್ತು. ಅಂಥವ್ರು ಈ ಒಂದು ಮಾರ್ಕ್ಸನ್ನು ನೋಡ್ಕೊಳ್ಬೋದು. ಅಷ್ಟೇ ಅಲ್ಲದೆ ನಿಮ್ಮ ಮಾರ್ಕ್ಸ್ ರೇಂಜ್ ಏನಾದರೂ ಇದರಲ್ಲಿ ಬರ್ತಾ ಇದ್ದರೆ ನೀವು ಖಂಡಿತವಾಗಿ 22 ಲಕ್ಷದ್ದು ಅಥವಾ 19 ಲಕ್ಷದ್ದು ಡೀಮ್ಡ್ ಕಾಲೇಜ್ಗಳನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಬೋದಾಗುತ್ತೆ. ಹಾಗೆಯೇ ನಿಮಗೆ ಮುಂದೆ ಕೌನ್ಸಿಲಿಂಗಲ್ಲಿ ಪೂರ್ತಿಯಾಗಿ A to Z ಕೌನ್ಸಿಲಿಂಗ್ ಗೈಡೆನ್ಸ್ ಬೇಕಾಗಿತ್ತು. ನಿಮಗೆ ಪ್ರತಿಯೊಂದು ಸ್ಟೆಪ್ಪಲ್ಲಿ ನಿಮಗೆ ಗೈಡೆನ್ಸ್ ಬೇಕಾಗಿತ್ತು. ಇಷ್ಟು ದಿವಸ ನಾವು ಎಷ್ಟು ಕಷ್ಟಪಟ್ಟು ಓದಿದ್ದೀವೋ ಅಷ್ಟೇ ಇಂಪಾರ್ಟೆಂಟ್ ಈ ಒಂದು ಕೌನ್ಸಿಲಿಂಗ್ ಸ್ಟೆಪ್ ಆಗಿರ್ತದೆ. ಇದರಲ್ಲಿ ನಾವು ಎಡವಿ ಬಿಟ್ಟರೆ, ನಮಗೆ ಸಿಗುವಂಥ ಕಾಲೇಜನ್ನು ಮಿಸ್ ಮಾಡ್ಕೊಂಡ್ಬಿಟ್ರೆ ನಾವು ಭಾಳಷ್ಟು ಪಶ್ಚಾತ್ತಾಪವನ್ನು ಪಡಬೇಕಾಗುತ್ತೆ. ನಾವು ಮುಂದಿನ ಒಂದು 5 ವರ್ಷಗಳು ಯಾವ ರೀತಿ ಕಲಿಬೇಕಂದ್ರೆ ನಮಗೆ ಸಿಕ್ಕಿರುವಂಥ ಕಾಲೇಜಲ್ಲೇ ನಾವು ಕಲಿಬೇಕಾಗ್ತದೆ. ಆದ್ದರಿಂದ ಭಾಳಷ್ಟು ಎಚ್ಚೆತ್ತುಕೊಂಡು ಈ ಒಂದು ಕೌನ್ಸಿಲಿಂಗಲ್ಲಿ ನಾವು ಪಾರ್ಟಿಸಿಪೇಟ್ ಮಾಡಬೇಕಾಗ್ತದೆ. ಅದಕ್ಕೆ ಒಂದು ಪರಿಪೂರ್ಣವಾದಂತಹ ಗೈಡೆನ್ಸ್ ಕೂಡ ಬೇಕಾಗ್ತದೆ. ಅಂಥ ಗೈಡೆನ್ಸ್ ನಿಮಗೇನಾದರೂ ಬೇಕಾಗಿದ್ದರೆ ಖಂಡಿತವಾಗಿ ಕೆಳಗೆ ಕಾಣಿಸುತ್ತಿರುವಂತಹ ವಾಟ್ಸಪ್ ನಂಬರ್ಗೆ ನೀವು ಮೆಸೇಜ್ ಹಾಕ್ಬೋದು. ಅದು ಪೇಡ್ ಪರ್ಸನಲ್ ಗೈಡೆನ್ಸ್ ಆಗಿರುತ್ತದೆ. ಅದನ್ನು ನೋಡಿಕೊಂಡು ನೀವು ಪರ್ಚೇಸನ್ನು ಮಾಡ್ಕೊಳ್ಬೋದಾಗಿರುತ್ತೆ. ಇದಿಷ್ಟಾಗಿತ್ತು ಈವರೆಗಿನ ಮಾಹಿತಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಈ ವಿಷಯವನ್ನು ಶೇರ್ ಮಾಡಿ. ಧನ್ಯವಾದಗಳು.